ಶಂಕರ್ ನಾಗ್ ಅವರು ಖ್ಯಾತ ಹೀರೋ ಆಗಿದ್ರು, ನಿರ್ದೇಶಕರು ಕೂಡ ಆಗಿದ್ರು. ಅವರು ಇಲ್ಲ ಎಂಬ ನೋವು ಅಭಿಮಾನಿಗಳನ್ನ ಈಗಲೂ ಕಾಡ್ತಾ ಇದೆ. ಶಂಕರ್ ನಾಗ್ ಅವರು ಸಣ್ಣ ವಯಸ್ಸಿನಲ್ಲೇ ನಿಧನರಾದರು. ಅವರು ನಿಧನರಾಗುವುದಕ್ಕೂ ಕೆಲವೇ ವರ್ಷ ಹಿಂದಷ್ಟೇ ಅಂದ್ರೆ 1987ರಲ್ಲಿ ಅವರ ತಂದೆ ಸದಾನಂದ ಅವರು ನಿಧನ ಹೊಂದಿದ್ರು. ಒಂದೊಮ್ಮೆ ಸದಾನಂದ ಅವರು ಬದುಕಿದ್ರೆ ಶಂಕರ್ ನಾಗ್ ಸಾವಿನಿಂದ ನಿಜಕ್ಕೂ ಶಾಕ್ ಆಗ್ತಿದ್ರು ಎಂಬುದು ಅನಂತ್ ನಾಗ್ ಅಭಿಪ್ರಾಯವಾಗಿದೆ. ಮತ್ತೊಂದು ಶಾಕಿಂಗ್ ಸಂಗತಿ ಎಂದ್ರೆ ಶಂಕರ್ ನಾಗ್ ಅವರ ನಿಧನ ಹೊಂದುವ ವಿಚಾರ ತಾಯಿಗೆ ಮೊದಲೇ ಗೊತ್ತಿತ್ತಂತೆ. ಈ ಬಗ್ಗೆ ಒಬ್ಬ ವ್ಯಕ್ತಿ ತಾಯಿಗೆ ಸೂಚನೆಯನ್ನ ನೀಡಿದ್ರು. ಶಂಕರ್ ನಾಗ್ಗೆ ಇಂದು ಜನ್ಮದಿನ. ಶಂಕರ್ ನಾಗ್ ಸದಾನಂದ ಹಾಗೂ ಆನಂದಿ ಅವರ ಮಗ. ಆನಂದಿ ಮಾತಾಜಿ ಕೃಷ್ಣಬಾಯಿ ಆಶ್ರಯದಲ್ಲಿ ಬೆಳೆದಿದ್ರು. ಸದಾನಂದ ಅವರಿಗೂ ಆಶ್ರಮದ ಜೊತೆ ಒಡನಾಟ ಇತ್ತು. ಒಂದು ದಿನ ಮಾತಾಜಿ ಆನಂದಿಯನ್ನ ಕರೆದು ರಾಮನಾಮ ಜಪ ಮಾಡು, ಪ್ರಸಾದ ಹಂಚೋಕೆ ಆರಂಭಿಸು ಎಂದು ಸೂಚಿಸಿದ್ರು. ಏತಕ್ಕೆ ಎಂದು ಕೇಳಿದ್ದಕ್ಕೆ ಮಾತಾಜಿ ಏನನ್ನೂ ಹೇಳೇ ಇಲ್ಲ. 1988ರ ವಿಜಯದಶಮಿಯಂದು ಮಾತಾಜಿ ಈ ಮಾತನ್ನ ಹೇಳಿದ್ರು. ಸರಿಯಾಗಿ 2 ವರ್ಷಗಳ ಬಳಿಕ ಏನೋ ಸಂಭವಿಸುತ್ತದೆ, ಅದಕ್ಕೆ ಸಿದ್ಧರಾಗಿ ಎಂದಿದ್ರು. 1990ರಲ್ಲಿ ವಿಜಯದಶಮಿ ದಿನವೇ ಶಂಕರ್ ನಾಗ್ ನಿಧನ ಹೊಂದಿದ್ರು. ಶಂಕರ್ ನಾಗ್ ಅಪಘಾತದ ನಂತರ ಅನಂತ್ ನಾಗ್ ಅವರು ತಾಯಿಗೆ ಕರೆ ಮಾಡಿದ್ರು. ಏನೋ ನಡೆದಿದೆ ಎಂದು ಅವರು ಹೇಳಿದ್ರು. ನನಗೂ ಫೋನ್ ಬಂತು, ಶಂಕರ್ ನಾಗ್ ಸತ್ತು ಹೋದ. ಮಾತಾಜಿ 2 ವರ್ಷದ ಹಿಂದೆಯೇ ಇದನ್ನ ಹೇಳಿದ್ರು, ಆದ್ರೆ ನಾನು ಮರೆತು ಬಿಟ್ಟಿದ್ದೆ ಎಂದು ಆನಂದಿ ಅವರು ಅನಂತ್ ನಾಗ್ಗೆ ಹೇಳಿದ್ರು. ಮಾತಾಜಿ ಕೊಟ್ಟ ಮುನ್ಸೂಚನೆ ಸರಿಯಾಗಿತ್ತು. ಯಾರಿಗೋ ಏನೋ ಆಗುತ್ತದೆ ಎಂಬ ವಿಚಾರವನ್ನ ಪಕ್ಕಾ ಹೇಳಿದ್ರು. ಆ ರೀತಿಯೇ ನಡೆದು ಹೋಗಿತ್ತು. ಒಂದೊಮ್ಮೆ ಎಚ್ಚರಿಕೆ ವಹಿಸಿದ್ರೆ ಶಂಕರ್ ನಾಗ್ ಬದುಕುತ್ತಿದ್ರೇನೋ. 1990ರ ಸೆಪ್ಟೆಂಬರ್ 30ರಂದು ಶಂಕರ್ ನಾಗ್ ಅವರು ಕಾರು ಅಪಘಾತದಲ್ಲಿ ಮೃತಪಟ್ಟರು. ದಾವಣಗೆರೆ ಸಮೀಪ ರಸ್ತೆ ಅಪಘಾತ ನಡೆದಿತ್ತು.